ಇನ್ನು ಹೆಂಗೆಂಗೋ ದೇವಸ್ಥಾನಕ್ಕೆ ಹೋಗ್ತೀವಿ ಅಂದ್ರೆ ಆಗಲ್ಲ. ಏನೋ ಈ ಸ್ಕರ್ಟ್ ಹಾಕೊಂಡು ಹೋದೆ, ಹರಿದಿರೋ ಜೀನ್ಸ್ ಹಾಕೊಂಡು ಹೋದೆ, ಜೀನ್ಸ್ ಪ್ಯಾಂಟ್ ಏರಿಸ್ಕೊಂಡು ಹೋದೆ, ಅಥವಾ ಈ ಬರ್ಮುಡಾ ಚಡ್ಡಿಲ್ ಹೋದೆ, ಇದ್ಯಾವುದೂ ಆಗಲ್ಲ. ವಸ್ತ್ರ ಸಂಹಿತೆ ಜಾರಿ ಆಗುವಂಥ ಲಕ್ಷಣಗಳು ಕಾಣ್ತಾ ಇದೆ. ರಾಜ್ಯಾದ್ಯಂತ ವಸ್ತ್ರ ಸಂಹಿತೆ ಜಾರಿಗೆ ಆಗ್ರಹಿಸಿ ಈಗಾಗಲೇ ಆಂದೋಲನ ನಡೀತಾ ಇದೆ, ಅಭಿಯಾನ ನಡೀತಾ ಇದೆ. ದೇವಸ್ಥಾನ, ಮಠ, ಧಾರ್ಮಿಕ ಸಂಸ್ಥೆಗಳು ಇವೆಲ್ಲವೂ ಕೂಡ ಸೇರ್ಕೊಂಡು ಆ ಒಕ್ಕೂಟ ಅಭಿಯಾನ ನಡೆಸ್ತಾ ಇವೆ. ಅರೆ ಬರೆ ಬಟ್ಟೆ ಧರಿಸಿ ಬರಬಾರದು ದೇವಸ್ಥಾನಕ್ಕೆ ಮಿಡಿ ಹಾಕ್ಕೊಂಬರೋದು, ಹರಿದಿರೋ ಜೀನ್ಸ್ ಹಾಕ್ಕೊಂಬರೋದು, ಶಾರ್ಟ್ಸ್ ಹಾಕ್ಕೊಂಬರೋದು, ಇಂಥವನ್ನೆಲ್ಲ ಮಾಡೋಂಗಿಲ್ಲ. ಭಾರತೀಯ ಉಡುಪು ಧರಿಸಿ ಬರೋರಿಗೆ ಮಾತ್ರ ದರ್ಶನ ಅನ್ನುವಂಥದ್ದು ಬರಬೇಕು ನಿಜಕ್ಕೂ. ಯಾಕಂದರೆ ಹೆಂಗೆಂಗೋ ಬರ್ತೀವಿ ಅನ್ನೋದಾದರೆ ಅಲ್ಲ, ಅದು ಭಕ್ತಿ ಭಾವ ಅಂತಂದರೆ ಒಂದಷ್ಟು ರೀತಿ ನೀತಿಗಳು ಇರಬೇಕು ಅನ್ನುವಂಥ ಒಂದು ಪ್ರಯತ್ನ. ಹೀಗಾಗಿಯೇ ದೇಗುಲಗಳ ಮುಂದೆ ಬೋರ್ಡನ್ನು ಕೂಡ ಹಾಕ್ತಾರಂತೆ ಕಾರ್ಯಕರ್ತರು. ಬೋರ್ಡ್ಗಳನ್ನು ಹಾಕಲಿಕ್ಕೆ ಹಿಂದೂ ಕಾರ್ಯಕರ್ತರು ಈಗಾಗಲೇ ನಿರ್ಧಾರ ಮಾಡಿದ್ದಾರೆ. ಇನ್ನು ಬೆಂಗಳೂರಿನ ದೇವಸ್ಥಾನಗಳಲ್ಲಿ ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂಗೆ ಸಹಮತ ವ್ಯಕ್ತವಾಗಿದೆ ಅಂತಾರೆ ಮೋಹನ್ ಗೌಡ. ಭಕ್ತರಿಗೆ, ದರ್ಶನಾರ್ಥಿಗಳಿಗೆ ದೇವಸ್ಥಾನಗಳಲ್ಲಿ ಹೇಗೆ ಪ್ರವೇಶ ಮಾಡಬೇಕು, ಯಾವ ಉಡುಪನ್ನು ಧರಿಸಬೇಕು, ಇದ್ರ ಬಗ್ಗೆ ಜಾಗೃತಿ ಮೂಡಿಸುವುದರ ಅವಶ್ಯಕತೆ ಇದೆ. ಇವತ್ತು ದೇವಸ್ಥಾನಕ್ಕೆ ಬರುವಾಗ ಅಸಭ್ಯ ರೀತಿಯಲ್ಲಿ ರಾತ್ರಿ ಧರಿಸುವ ಉಡುಪನ್ನು ಧರಿಸಿ ಬರ್ತಾರೆ. ಮಹಿಳೆಯರಿರ್ಬೋದು, ಪುರುಷರಿರ್ಬೋದು. ಇದರಿಂದ ಆ ದೇವಸ್ಥಾನದ ಪಾವಿತ್ರ್ಯ ಭಂಗ ಆಗುವಂಥದ್ದಿರ್ಬೋದು, ಅಥವಾ ದೇವಸ್ಥಾನದ ದರ್ಶನಕ್ಕೆ ಬಹಳಷ್ಟು ಭಕ್ತಾದಿಗಳು, ಆಸ್ತಿಕರು, ಅನೇಕ ಜನರು ಬರ್ತಾರೆ. ಅವರಿಗೂ ಸಹ ಅದರಿಂದ ಕಸಿವಿಸಿ ಆಗತ್ತೆ. ಹಾಗಾಗಿ ದೇವಸ್ಥಾನದ ಪರಂಪರೆ ರಕ್ಷಣೆ ದೃಷ್ಟಿಯಿಂದ ಈ ಒಂದು ವಸ್ತ್ರ ಸಂಹಿತೆಯನ್ನ ನಾವು ಜಾರಿ ಮಾಡಬೇಕು ಹೇಳುವ ಆಗ್ರಹ ಪ್ರತಿಯೊಬ್ಬ ವಿಶ್ವಸ್ತರಾಗಿತ್ತು.